ಯೇಸುವಿನ ನಾಮದಲ್ಲಿ ಈ ಬೆಳಗ್ಗೆ ನಿಮಗೆ ಸ್ವಾಗತಿಸ್ತೇನೆ. ಇವತ್ತಿನ ವಾಕ್ಯ ಜ್ಞಾನೋಕ್ತಿ 15ನೇ ಅಧ್ಯಾಯ 30ನೇ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ನಿನ್ನ ಕಣ್ಣಿಗೆ ಬಿದ್ದ ಬೆಳಕು ಹೃದಯಕ್ಕೆ ಆನಂದ ಕೊಡುತ್ತದೆ, ನಿನ್ನ ಕಿವಿಗೆ ಬಿದ್ದ ಒಳ್ಳೆ ಸುದ್ದಿಗಳು ನಿನ್ನ ಎಲುಬುಗಳಿಗೆ ಪುಷ್ಟಿ ಕೊಡುತ್ತದೆ ಅಂತ ಅಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ನಾನು ಇವತ್ತು ಮಾತನಾಡುವುದು ನಿನ್ನ ಕಣ್ಣಿನ ಬಗ್ಗೆ ಮತ್ತು ನಿನ್ನ ಕಿವಿಯ ಬಗ್ಗೆ. ಇವತ್ತು ನಾವು ಅನೇಕ ಲೋಕದಲ್ಲಿ ನೋಡುವಾಗ ಅನೇಕ ಜನರು ಈ ಕಣ್ಣಿನಿಂದ ಬೇಕಾದನ್ನು ನೋಡ್ತಾ ಇದ್ದಾರೆ. ಕೆಟ್ಟದನ್ನು ನೋಡಿ ನೋಡಿ ಅವರ ಜೀವಿತ ಮೇಲೆ ಅದೇ ಪರಿಣಾಮ ಬೀಳುತ್ತದೆ, ಅವರ ಮನಸ್ಸಿನ ಮೇಲೆ ಅದೇ ಪರಿಣಾಮ ಬೀಳುತ್ತದೆ. ಅದಕ್ಕೆ ಅವರ ಜೀವಿತವೆಲ್ಲ ಅವರು ಏನು ನೋಡುತ್ತಾರೆ ಅದನ್ನೇ ನಂಬುತ್ತಾರೆ. ಅದಕ್ಕೆ ಬೈಬಲ್ನಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನೀ ಏನು ನೋಡ್ತಿ ಅದು ಇಲ್ಲ, ನೋಡಲಾರದ ವಿಷಯಗಳು ಅನೇಕವಿದೆ ಅಂತ ಬೈಬಲ್ನಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ಇವತ್ತು ನಿನ್ನ ಕಣ್ಣಿಗೆ ಏನು ಕಾಣ್ತಾ ಇದೆ? ಹೌದು, ಇದೇ ಸರಿಯಾಗ ಇಲ್ಲ ಪ್ರಿಯರೇ. ಬೈಬಲಲ್ಲಿ ಬರೆಯಲ್ಪಟ್ಟಿದೆ, ನಿನ್ನ ಕಣ್ಣಿಗೆ ಏನು ಕಾಣ್ತದೆ ಅದು ನಿಜತ್ವ ಅಲ್ಲ, ಅದರ ಹಿಂದೊಂದು ಇದೆ, ಅದು ಅದ್ಭುತ ಜೀವಿತ. ಅದು ಜೀವಿತ ಇಲ್ಲ. ನೀನು ಏನು ಕೆಟ್ಟದ್ದು ನೋಡ್ತಾ ಇದ್ದಿದೆ ಅದು ನಿನ್ನ ಜೀವಿತ ಮೇಲೆ ಪರಿಣಾಮ ಬೀಳುತ್ತದೆ, ನಿನ್ನ ಸೇವೆ ಮೇಲೆ ಪರಿಣಾಮ ಬೀಳುತ್ತದೆ, ನಿನ್ನ ಕುಟುಂಬ ಮೇಲೆ ಪರಿಣಾಮ ಬೀಳುತ್ತದೆ. ಅದಕ್ಕೆ ನೀನು ಏನೇನು ಒಳ್ಳೆಯದು ನೋಡ್ತಿ ನಿನ್ನ ಹೃದಯಕ್ಕೆ ಆನಂದ ಕೊಡ್ತದೆ ಅಂತ ಅಲ್ಲಿ ಬೈಬಲ್ ಬರೀತದೆ. ನೀನು ಏನೇನು ಒಳ್ಳೆಯದನ್ನು ನೋಡ್ಲಿಕ್ಕೆ ಪ್ರಾರಂಭ ಮಾಡ್ತಿ, ನಿನ್ನ ಕುಟುಂಬದ ಬಗ್ಗೆ ಒಳ್ಳೆಯದನ್ನು ನೋಡು, ನಿನ್ನ ಸೇವೆ ಬಗ್ಗೆ ಒಳ್ಳೆಯದನ್ನು ನೋಡು, ನಿನ್ನ ಕೆಲಸ ಕಾರ್ಯ ಬಗ್ಗೆ ಒಳ್ಳೆಯದನ್ನು ನೋಡು. ಅವಾಗ ಆ ಕೆಲಸನಲ್ಲಿ ಕುಟುಂಬನಲ್ಲಿ ಎಲ್ಲವೂ ಒಳ್ಳೆಯ ಆಗ್ಲಕ್ಕ ಪ್ರಾರಂಭ ಆಗುತ್ತದೆ. ನಿನ್ನ ನೋಡುವ ದೃಷ್ಟಿಯನ್ನು ಬದಲಾವಣೆ ಮಾಡು, ಅವಾಗ ನಿನ್ನ ಜೀವಿತವೆಲ್ಲ ಬದಲಾವಣೆ ಆಗುತ್ತದೆ. ಈ ಎರಡನೇದು ನಿನ್ನ ಕಿವಿಯ ಬಗ್ಗೆ. ನಿನ್ನ ಕಿವಿ ಈ ಜೀವಿತದಲ್ಲಿ ಪ್ರಾಮುಖ್ಯ ಪ್ರಿಯರೇ. ಬೈಬಲ್ನಲ್ಲಿ ಯೇಸು ಹೇಳಿದ್ದಾನೆ, ಅನೇಕ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ನಿನ್ನ ಕಿವಿಯ ವಿಷಯದಲ್ಲಿ ನೀನು ಎಚ್ಚರವಾಗಿರು. ಜನರು ಏನು ಮಾತನಾಡ್ತಾರೆ ಅದು ನೀನು ಅಲ್ಲ. ಜನರು ಹೇಳ್ತಾರೆ ನಿನ್ನ ಕೈಲಿಂದ ಆಗಲ್ಲ, ನಿನ್ನ ಕುಟುಂಬ ಒಳ್ಳೆಯದಾಗಲ್ಲ, ನಿನಗೆ ಮಕ್ಕಳಾಗಲ್ಲ, ನೀನು ಒಳ್ಳೆ ಆಗೋದಿಲ್ಲ, ನಿನ್ನ ಸೇವೆ ಆಗಲ್ಲ, ನೀನು ಒಳ್ಳೆಯದು ಆಗೋಲೇ ಆಗಲ್ಲ ಅಂತ ಅನೇಕ ಜನರು ನಿನ್ನ ಬಗ್ಗೆ ಹೇಳ್ತಿರ್ಬೋದು. ನೀ ಪ್ರತಿದಿನ ಅದನ್ನೇ ಕೇಳ್ತಿ ಆಗಲ್ಲ, ಹೌದು ನನ್ನ ಕೈಲಿಂದ ಆಗಲ್ಲ. ನಿನ್ನ ಮನಸ್ಸನ್ನು ಅದನ್ನೇ ಗ್ರಹಿಸುತ್ತದೆ, ನಿನ್ನ ಕಾಲುಗಳು ಆ ಮಾರ್ಗದಲ್ಲೇ ನಡುತ್ತದೆ, ಆಗಲ್ಲ ಅಂತ ನೀನು ಅದನ್ನೇ ನಂಬಿ ಹಾಗೆ ಹೋಗುತ್ತೆ. ಇಲ್ಲ ಪ್ರಿಯರೇ, ಇವತ್ತು ಯೇಸು ನಿನಗೆ ಶುಭ ಸಂದೇಶ ಹೇಳ್ತಾ ಇದ್ದಾನೆ, ನಿನ್ನ ಕೈಲಿಂದ ಎಲ್ಲವೂ ಆಗುತ್ತದೆ, ನಿನ್ನ ಕುಟುಂಬನ ಕೈಲಿ ಎಲ್ಲವೂ ಆಗುತ್ತದೆ, ನಿನಗೆ ಸೇವೆ ನಡೆಸ್ಲಿಕ್ಕೆ ಆಗುವುದು, ನೀನು ಒಳ್ಳೆಯ ಇರ್ಲಕ್ಕೆ ಆಗುವುದು. ಯಾಕಂದರೆ ನೀನು ಒಳ್ಳೆಯದನ್ನು ಯಾವಾಗ ಕೇಳುತ್ತಿ ನಿನ್ನ ಶರೀರಕ್ಕೆ ಒಂದು ಶಕ್ತಿ ಬರುತ್ತದೆ, ನಿನ್ನ ಕುಟುಂಬಕ್ಕೆ ಒಂದು ಒಳ್ಳೆಯದಾಗುತ್ತದೆ. ಯಾಕಂದರೆ ನೀನು ಒಳ್ಳೆಯದನ್ನು ಕೇಳ್ತಾ ಇದ್ದೀರಿ. ಪ್ರತಿದಿನ ನೀನು ನೆಗೆಟಿವ್ ಕೇಳ್ತಾ ಇದ್ದೀರಿ, ಆಗಲ್ಲ, ಈ ಕೆಲಸ ಆಗಲ್ಲ, ಆ ಕೆಲಸ ಆಗಲ್ಲ, ನಾ ಅಲ್ಲಿ ಹೋಗ್ಲಿಕ್ಕಾಗಲ್ಲ, ಇದು ಮಾಡ್ಲಿಕ್ಕಾಗಲ್ಲ ಅಂತದ ಕೇಳ್ತಿ ನೋಡು ಪ್ರತಿದಿನ. ಹಾಗೆ ನಿನ್ನ ಜೀವಿತ ಮೇಲೆ ಪರಿಣಾಮ ಬೀಳುತ್ತದೆ. ಈಗ ಯೇಸು ನಿನಗೆ ಶುಭ ಸಂದೇಶ ಹೇಳ್ತಾ ಇದ್ದಾನೆ, ನಿನ್ನ ಕೈಲಿಂದ ಆಗುತ್ತದೆ, ನೀನು ಮುಂದಕ್ಕೆ ಹೋಗುವುದು, ನೀನು ಅನೇಕ ಜನರಿಗೆ ನೀನು ಒಳ್ಳೆಯ ಮಾರ್ಗ ಕೊಡುತ್ತೀಯ ಅಂತ ಯೇಸು ಹೇಳ್ತಾ ಇದ್ದಾನೆ. ಮತ್ತು ಯೇಸು ಹೇಳ್ತಾ ಇದ್ದಾನೆ, ನಿನ್ನ ಮೂಲಕನೇ ಜನಾಂಗಗಳನ್ನು ಎಬ್ಬಿಸ್ತಾನಂತ ಯೇಸು ಹೇಳ್ತಾ ಇದ್ದಾನೆ. ನಿನ್ನ ಮೂಲಕನೇ ನೀನು ಏನನ್ನು ಕೇಳಿಕೊಂಡು ನನ್ನ ಕೈಲಿಂದ ಆಗಲ್ಲ ಅಂತ ನೀನು ಕುಂತುಕೊಂಡಿದ್ದ, ಎದ್ದೇಳು, ನಿನ್ನ ಕೈಲಿಂದ ಎಲ್ಲವೂ ಆಗ್ತದೆ, ಎದ್ದೇಳು, ನಿನ್ನ ಕೈಲಿಂದ ಎಲ್ಲವೂ ಆಗುತ್ತದೆ. ನೀನು ಕೆಲಸಕ್ಕೆ ಹೋಗ್ಬೋದು, ನೀನು ಒಳ್ಳೆ ಕೆಲಸ ಮಾಡ್ಬೋದು, ನೀನು ಕುಟುಂಬ ನಡೆಸ್ಬೋದು, ಸೇವೆ ಮಾಡಬಹುದು, ನೀನು ಅನೇಕ ಹಣ ಗಳಿಸ್ಬೋದು, ನೀನು ಎಲ್ಲವನ್ನು ಮಾಡಲಿಕ್ಕೆ ನಿನಗೆ ಶಕ್ತಿ ಕೊಡ್ಲಿಕ್ಕೆ ಯೇಸು ಇದ್ದಾನೆ ಪ್ರಿಯರೇ. ನೀನು ಒಳ್ಳೆಯದನ್ನು ಕೇಳು, ಯಾಕಂದರೆ ಯೇಸು ಎಂಬ ರಕ್ಷಕನು ಒಬ್ಬನೇ ನಿನಗೆ ಒಳ್ಳೆಯದನ್ನು ಹೇಳಕ್ಕೆ ಇಷ್ಟವುಳ್ಳವನಾಗಿದ್ದಾನೆ. ಮತ್ತು ಆತನ ಮಾತು ನೀನು ಕೇಳುವಾಗ ನಿನ್ನ ಎಲುಬುಗಳಿಗೆ ಶಕ್ತಿ ಬರುತ್ತದೆ, ನಿನ್ನ ಎಲ್ಲ ಜೀವಿತ ಮೇಲೆ ಪರಿಣಾಮ ಬೀಳುತ್ತದೆ, ಶಕ್ತಿಯ ಪರಿಣಾಮ ಬೀಳುತ್ತದೆ. ಅದಕ್ಕೆ ಯೇಸು ಎಂಬ ನಿಜವಾದ ರಕ್ಷಕನು ನೀನು ನಂಬಿಕೊಂಡು ಆತನನ್ನು ಹಿಂಬಾಲಿಸಿದರೆ ನಿನ್ನ ಜೀವಿತ ಬದಲಾವಣೆ ಆಗುತ್ತದೆ. ನಿನ್ನ ಎಲ್ಲವನ್ನು ಬದಲಾವಣೆ ಆಗಬೇಕಂದರೆ ನಿನ್ನ ಕಿವಿಯ ವಿಷಯದಲ್ಲಿ ಎಚ್ಚರವಾಗಿರು, ಆತನು ಹೇಳುವ ಮಾತನ್ನು ಕೇಳು ಮತ್ತು ಹಾಗೆ ನಡಿ, ನಿನ್ನ ಜೀವಿತ ಬದಲಾವಣೆ ಆಗುತ್ತದೆ. ನಿನ್ನ ಕಣ್ಣು ಮತ್ತು ಕಿವಿ ಪ್ರಾಮುಖ್ಯ, ಇದನ್ನು ನೀನು ಜ್ಞಾಪಕದಲ್ಲಿ ಇಡು ಮತ್ತು ಹೀಗೆ ನಿನ್ನ ಜೀವಿತವನ್ನು ನಡೆಸು. ಯೇಸುವಿನ ವಾಕ್ಯ ಹಾಗೆ ನಡೆಯುವಾಗ ನಿನ್ನ ಜೀವಿತ ಸುಂದರವಾಗುತ್ತದೆ. ಈ ವಾಕ್ಯ ನಿನ್ನನ್ನು, ನಿನ್ನ ಕುಟುಂಬವು, ನಿನ್ನ ಸೇವೆಯನ್ನು ಆಶೀರ್ವಾದ ಮಾಡಲಿ. ಆಮೀನ್.